ಸ್ನೇಹಿತರೆ, ನಾವು ಹಗಲೆಲ್ಲ ಹೇಳ್ತಿರ್ತೀವಿ ಏನು ಅಂತಂದ್ರೆ ನಮ್ಮ ದೇಶ ಬನಾನಾ ರಿಪಬ್ಲಿಕ್ಕು. ಕಾಳಿನ ಬೋಳಿ ಮಾಡಿ ಬೋಳಿನ ಕಾಳಿ ಮಾಡಿ ನಮ್ಮ ದೇಶನ ಕಾಂಗ್ರೆಸ್ನವ್ರು 75 ವರ್ಷ ರೂಲ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ. ಈಗ ಮೋದಿಯವರು ಬಂದಿದ್ದಾರೆ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. 75ನೇ ವರ್ಷ ಇರಲಿ. 65 ವರ್ಷ ಕಾಂಗ್ರೆಸ್ನವರು ರೂಲ್ ಮಾಡಿಬಿಟ್ರು. ಕಾಳಿನ ಬೋಳಿ ಮಾಡಿ ಬೋಳಿನ ಕಾಳಿ, ಸುಳ್ಳನ್ನ ಸತ್ಯ ಮಾಡಿ ಸತ್ಯನ ಸುಳ್ಳು ಮಾಡಿ ಹೆಂಗೂ ಟೋಪಿ ಹಾಕ್ಬಿಟ್ಟು ನಮಗೆ ಯಾಮಾರಿಸ್ಬಿಟ್ಟು ಕಾಂಗ್ರೆಸ್ನವ್ರು ರೂಲ್ ಮಾಡ್ಬಿಟ್ಟು. ಹೇಗೆ ಯಾಮಾರಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಬನ್ನಿ ಹೇಳ್ತೀನಿ ನೋಡಿ. ನಾವೆಲ್ಲ ಜನಾರ್ದನ್ ರೆಡ್ಡಿ ಹೆಸರು ಕೇಳಿದ್ವಿ. ಜನಾರ್ದನ್ ರೆಡ್ಡಿ ಅಂದರೆ ಕರ್ನಾಟಕದಲ್ಲಿ ಮೈನಿಂಗ್ ಸ್ಕ್ಯಾಮ್ ಅಂತೆ, ಗಣಿ ಧಣಿ ಅಂತೆ, ಬಳ್ಳಾರಿ ಅಂತೆ. ಬಳ್ಳಾರಿ ಅಂತ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೀತಾರೆ ಟಿ ವಿನಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ. ಟಿ ವಿನಲ್ಲಿ ಮನೆ ಥರ ಇರ್ತಿದ್ದು. ಏನು ಅಂದರೆ ಜನಾರ್ದನ್ ರೆಡ್ಡಿ ವಾಪಸ್ BJPಗೆ ಬಂದಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅಂದ್ಬಿಟ್ಟು ಯಾವುದೋ ಟಿ ವಿ ಚಾನಲ್ ಅನೌನ್ಸ್ ಮಾಡ್ತಾಯಿದ್ದು. ಇರಲಿ, ಅದೇನು ಅಂತಂದರೆ ಜನಾರ್ದನ್ ರೆಡ್ಡಿ ಅತ್ಯಂತ ಸಾಧಾರಣ ವ್ಯಕ್ತಿ. ಅವ್ರ ತಂದೆ ಪೊಲೀಸ್ ಪೇದೆ ಆಗಿದ್ದರಂತೆ. ಅವ್ರ ಮಗ ಇವರು ಸ್ವಂತವಾಗಿ ಉದ್ದಿಮೆ ಪ್ರಾರಂಭ ಮಾಡ್ತಾರೆ. ಮಣ್ಣನ್ನು ರಫ್ತು ಮಾಡಿ ದುಡ್ಡನ್ನು ಸಂಪಾದಿಸ್ತಾರೆ. ಇವರು ಸಾಮಾನ್ಯ ಜನ ಆಗಿರೋವ್ರಿಗೂ ಸರ್ಕಾರದ ಕಣ್ಣಿಗೆ ಬೀಳಲ್ಲ ನೋಡಿ. ಎಷ್ಟು 65 ವರ್ಷಗಳ ಕಾಲ ಮಣ್ಣನ್ನು ರಫ್ತು ಮಾಡ್ತಾರೆ ಚೈನಾಕ್ಕೆ ರಫ್ತು ಮಾಡ್ತಾರೆ, ದುಡ್ಡು ಮಾಡ್ತಾ ಹೋಗ್ತಾರೆ. ಯಾವಾಗ ಕಣ್ಣು ಬೀಳುತ್ತೆ ಅಂತಂದರೆ ಅವರೊಂದು ಹೆಲಿಕಾಪ್ಟರ್ ಕೊಂಡ್ಕೋತಾರೆ. ಆ ಹೆಲಿಕಾಪ್ಟರ್ ಹೆಸರನ್ನ ರುಕ್ಮಿಣಿ ಅಂತಲೇ ಇಡ್ತಾರಂತ, ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ಹೆಲಿಕಾಪ್ಟರ್ನ ಕೊಂಡ್ಕೋತಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಂದ ಇನ್ನೆಲ್ಲಿಗಾರು ಹೋಗಬೇಕು ಅಂತಂದರೆ ಹೆಲಿಕಾಪ್ಟರ್ ಹೋಗ್ತಿರ್ತಾರೆ. ಪ್ರೈವೇಟ್ ಕಾರ್ ಇಟ್ಕೊಂಡಂಗೆ. ಆಗ ನೋಡಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು ಕಣ್ಣು ಬೀಳುತ್ತೆ. ಅಲ್ಲಿ ಅವನ ಈ ಮನುಷ್ಯನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಆಗ ಎನ್ಕ್ವೈರಿ ಶುರು ಮಾಡ್ತಾರೆ. ಹಾಗೆ ಎನ್ಕ್ವೈರಿ ಶುರು ಮಾಡಿದಾಗ ಏನಾಗುತ್ತೆ, ಈತ ಮಣ್ಣನ್ನು ರಫ್ತು ಮಾಡ್ತಾ ಇರ್ತಾರೆ, ಮಣ್ಣನ್ನು ವಿದೇಶಕ್ಕೆ ಕಳಿಸ್ತಾ ಇರ್ತಾರೆ. ಮಣ್ಣನ್ನು ಏನು ಕಳಿಸ್ತಾರೆ ಅಂದರೆ ಬಳ್ಳಾರಿ ಹತ್ರ ಸಂಡೂರು ಅಂತ. ಸಂಡೂರಲ್ಲಿ ಇವ್ರದ್ದು ಮೈನಿಂಗ್ ಇರುತ್ತೆ. ಸಾವಿರಾರು ಲಾರಿಗಳಲ್ಲಿ ಮಣ್ಣನ್ನು ತಗೊಂಡು ಹಡಗಲ್ಲಿ ತುಂಬ್ತಾರೆ. ಆ ಹಡಗನ್ನ ಚೈನಾ ದೇಶಕ್ಕೆ ತಗೊಂಡು ಹೋಗ್ತಾರೆ. ಚೈನಾ ದೇಶದವ್ರೇನೋ ಕಬ್ಬಿಣ ಮಾಡ್ತಾರಂತೆ, ಕಬ್ಬಿಣನ ಇಂಡಿಯಾಕ್ಕೂ ಕೊಡ್ತಾರಂತೆ, ಪ್ರಪಂಚಕ್ಕೆ ಕೊಡ್ತಾರಂತೆ. ಚೈನಾ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಪ್ರಪಂಚದಲ್ಲಿ. ಅಮೇರಿಕನು ಶೆಡ್ ತಟ್ಟಿದ್ದಾರೆ, ಅಮೇರಿಕನು ಬೀಟ್ ಮಾಡ್ತಕ್ಕಂಥ ಪೊಸಿಷನ್ಲಿದ್ದಾರೆ ಇವರು. ಆಗ ಈ ಕರ್ನಾಟಕದವ್ರಿಗೆ ಕರ್ನಾಟಕದ ಕಾಂಗ್ರೆಸ್ಸಿಗೆ ಕಣ್ಣು ಕೆಂಪಾಗುತ್ತೆ. ಎಲ್ಲಿಂದ ಬಂತು ಇಷ್ಟು ದುಡ್ಡು ಅಂತ ಎನ್ಕ್ವೈರಿ. ಎಲ್ಲಿಂದ ಬಂತು ಅಂತಂದರೆ ಆಗ ಇವರು ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಸಂಡೂರಲ್ಲಿ ಮಣ್ಣನ್ನು ತೆಗೆದು ಬೇರೆ ದೇಶಕ್ಕೆ ರಫ್ತು ಮಾಡಿ ಇವರು ದುಡ್ಡು ಸಂಪಾದಿಸ್ಯಾರಂತೆ. ಹಾಗಾಗಿ ಈತ ಪ್ರೈವೇಟ್ ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರಂತೆ. ಈತ ಚಿನ್ನದ ಕಿರೀಟ ಹಾಕ್ಕೊಂಡು ಕರ್ನಾಟಕ ಪೂರ್ತಿ ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ಕರ್ನಾಟಕ ರಾಜಕಾರಣಿಗಳು ಕಣ್ಣು ತೆರೆಸುತ್ತೆ. ಅಲ್ಲ ಸ್ವಾಮಿ, 65 ವರ್ಷ ರೂಲ್ ಮಾಡಿದ್ದೀರ. ನಿಮಗೆ ನಮ್ಮ ದೇಶದಲ್ಲಿ ಎಲ್ಲಿ ದುಡ್ಡು ಹುಟ್ಟತ್ತೆ ಅನ್ನೋದು ಗೊತ್ತಿಲ್ಲ. ಏನೋ ಟ್ಯಾಕ್ಸ್ ಕೊಡ್ತಾರೆ ಜನ, ಅದನ್ನು ತಿಂದು ತೇಗಿ ನೀವು ಮಲ್ಕೋತಿದ್ರಿ. ಹೆಣ್ಣನ್ನ ಹೋಗಿಕ್ಕಿದೆ ಅಂದ್ಕೊಂಡಿದ್ರಿ. ಹಣ ಇರೋದು ಮಜಾ ಮಾಡೋಕ್ಕೆ ಅಂದ್ಕೊಂಡ್ರಿ, ಅಧಿಕಾರ ಇರೋದು ಮಜಾ ಓಡಾಸೋದಕ್ಕೆ ಅಂದ್ಕೊಂಡ್ರಿ. ಹೀಗೆಲ್ಲ ಅಂದ್ಕೊಂಡಿದ್ದವರು ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ಪಾಪ ಆತ ಎಲ್ಲೋ ಇದ್ದೋನು ಮಣ್ಣನ್ನು ಮಾರಿ ದುಡ್ಡು ತೊಗೊಂಡ ಅಂತಂದರೆ ಅವನ್ನ ಹಿಡಿದು ಜೈಲಿಗೆ ಹಾಕಿ ನಿಮ್ಮ ಬೆನ್ನು ನೀವು ತಡ್ಕೋತಿದ್ದಿರಲ್ಲ. ನಿಮಗೆ ಫಸ್ಟ್ ಗೊತ್ತಿರಬೇಕು ರೀ ನಿಮಗೆ ನಮ್ಮ ದೇಶದಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ. ಬರೀ ಟ್ಯಾಕ್ಸ್ ಅಲ್ಲೇ ರೀ. ಟ್ಯಾಕ್ಸ್ ಏನು ಮಾಡ್ತಿದ್ರಿ ನೀವು? ಫ್ರೀ ಭಾಗ್ಯಗಳು ಅನೌನ್ಸ್ ಮಾಡಿದ್ರಿ. ಎಲ್ಲಿಂದ ಬರುತ್ತೆ ದುಡ್ಡು? ಮಿಡ್ಲ್ ಕ್ಲಾಸಿಗೆ ಟ್ಯಾಕ್ಸ್ ಹಾಕಿ ಅಂತ. ಪಾಪ ಅವರು ಬ್ರಾಹ್ಮಣರು ರೀ, ಏನು ಮಾಡ್ತಾರೆ, ಕಷ್ಟಪಟ್ಟು ಮಕ್ಕಳನ್ನ MBBS ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಏನು ಮಾಡ್ತಾರೆ, ಆಸ್ಟ್ರೇಲಿಯಾಗೆ ಕಳಿಸ್ತಾರೆ, ಸಿಂಗಾಪುರಕ್ಕೆ ಕಳಿಸ್ತಾರೆ, ಲಂಡನ್ಗೆ ಕಳಿಸ್ತಾರೆ, ಅಮೇರಿಕಾಗೆ ಕಳಿಸ್ತಾರೆ, ನ್ಯೂಯಾರ್ಕ್ಗೆ ಕಳಿಸ್ತಾರೆ, ನ್ಯೂ ಜೆರ್ಸಿ ಕಳಿಸ್ತಾರೆ, ಲಾಸ್ ಏಂಜಲೀಸಿಗೆ ಕಳಿಸ್ತಾರೆ. ಹೀಗೆಲ್ಲ ಕಳಿಸಿದವ್ರು ಏನು ಮಾಡ್ತಾರೆ, ಅಪ್ಪ ಅಮ್ಮನ ಸುಖವಾಗಿಟ್ಟಿರಬೇಕು ಅಂತ ಏನು ಮಾಡ್ತಾರೆ, ಒಂದು ಸ್ವಂತ ಮನೆ ಕಟ್ತಾರೆ. ಸ್ವಂತ ಮನೆ ಕಟ್ಟಿಬಿಟ್ಟು ಏನು ಮಾಡ್ತಾರೆ, ಒಂದು ಕಾರ್ ಕೊಡಿಸ್ತಾರೆ, ಒಬ್ಬರು ಅಡುಗೆಯವ್ರನ್ನ ಇಟ್ಕೋತಾರೆ, ಮನೆ ಗಿಡಕ್ಕೆ ನೀರು ಹಾಕೋರನ್ನ ಇಟ್ಕೊಂಡು ಏನು ಮಾಡ್ತಾರೆ, 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸರಿ ಬರ್ತಾರೆ, ಅಪ್ಪ ಅಮ್ಮನ ನೋಡ್ಕೊಂಡು ಹೋಗ್ತಾರೆ. ಕಟ್ಟಬೇಕಾಗಿರೋ ಟ್ಯಾಕ್ಸ್ನೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಕಟ್ಬಿಡ್ತಾರೆ. ಈ ಥರ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ₹100 ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ₹10 ಖರ್ಚು ಮಾಡಿಕೊಂಡು ₹90 ನಿಮ್ಮ ಜೋಬಿಗೆ ಉಳಿಸ್ಕೊಂಡು ಅಧಿಕಾರಿಗಳು ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟ ರಾಜಕಾರಣಿಗಳು ಮಾಡಿರೋ ಕೆಲಸ ಇದ್ದೇನೆ. ಇಂಡಿಯಾ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಕೆಲಸನೇ ಇದೆ. ಇಂಡಿಯಾ ದೇಶದಲ್ಲಿ 75 ವರ್ಷ ಆಗಿದೆ ಸ್ವತಂತ್ರ ಬಂದು ಅಂತಂದರೆ 65 ವರ್ಷಗಳ ಕಾಲ ಕಾಂಗ್ರೆಸ್ ರೂಲ್ ಮಾಡಿದೆ. ಪಾಪದ ಕೂಡ ಇವರೇ ಜಾತಿ ಹೊತ್ಕೋಬೇಕು. ಈ ಥರ ಇವರು ದುಡ್ಡು ಬೇಕು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಇವರು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ₹10 ಖರ್ಚು ಮಾಡ್ತಾಯಿದ್ರು, ₹90 ತಮ್ಮ ಜೋಬಲ್ಲೇ ಇಟ್ಕೋತಾಯಿದ್ರು.
ಈಗ ಇಟ್ಕೊಂಡು ಏನಾಯಿತು, 60ನೇ ಇಸ್ವಿನಲ್ಲಿ ಏನೂ ಇಲ್ದಿರಲ್ಲ, 1 ಎಕರೆ ಜಾಗನೂ ಇಲ್ದಿದ್ದವನು ಇವತ್ತು ಬೆಂಗಳೂರಿನಲ್ಲಿ 4 ಗುಡ್ಡುಗಳ ಓನರು, ಮತ್ತು 4 ಇಂಜಿನಿಯರ್ ಕಾಲೇಜುಗಳನ್ನ ನಡೆಸ್ತಾರೆ, 4 ಮೆಡಿಕಲ್ ಕಾಲೇಜುಗಳನ್ನ ನಡೆಸ್ತಾರೆ. ಮತ್ತು ನಾವು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರೋದು ಕಳ್ಳೆಕಾಯಿ ತಿನ್ನಕ್ಕಲ್ಲ, ರಾಜಕೀಯ ಮಾಡೋದಕ್ಕೆ ಅಂತ ಶೆಡ್ ಹೊಡ್ಕೊಂಡು ಸುತ್ತಾರೆ. ಭ್ರಷ್ಟಾಚಾರದ ಕಿಂಗ್ ಪಿನ್ ಆಗಿದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಇವರಿಗೆ ಮಣ್ಣಲ್ಲಿ ದುಡ್ಡಿದೆ ಅನ್ನೋದು ಗೊತ್ತಾಗಲಿಲ್ಲ. 65 ವರ್ಷ ಏನು ಮಾಡಿದ್ರು ಇವರು? ಏನು ರಾಜ್ಯಭಾರ ಮಾಡಿದ್ರು? ಸುಮ್ಮನೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು. ಪಾಪ ಅಮಾಯಕರು ಏನು ಮರು ಮಾತಾಡದೆ ದುಡ್ಡು ಕೊಡ್ತಾಯಿದ್ರು. ಸಾಫ್ಟ್ ಜನ ಅವ್ರು ದುಡ್ಡು ತೊಗೊಂಡು ₹100 ಟ್ಯಾಕ್ಸ್ ತೊಗೊಂಡು ₹10 ಖರ್ಚು ಮಾಡಿಬಿಟ್ಟು ₹90 ಜೋಬಲ್ಲಿ ಇಟ್ಕೊಂಡು ತಾವು ಶ್ರೀಮಂತರಾಗಿ ದೇಶನ ಕೊಳ್ಳೆ ಹೊಡೆದು ಇವರು ಇದೇ ರಾಜಕೀಯ ಮಾಡೋದು. ಬಹುಮತ ಅಂತ ಅಂದ್ಬಿಟ್ರೆ ವಿಧಾನಸಭೆಯಲ್ಲಿ ಬಹುಮತ, ಪಾರ್ಲಿಮೆಂಟಲ್ಲಿ ಬಹುಮತ ಅದಲ್ಲ ದಡ್ಡ ಮುಂಡೆ ಮಕ್ಕಳ. ಇದನ್ನು ಹೇಳ್ತಿರೋದು ಅಂಬೇಡ್ಕರ್ ಹೇಳಿರೋ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ, ದೇಶದಲ್ಲಿ ಬಹುಮತ ಇರಬೇಕು. ದೇಶದಲ್ಲಿ ಬಹುಮತ ಇರಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಹಿಂದೂಗಳ ಜನಸಂಖ್ಯೆ 100ಕ್ಕೆ 90ಕ್ಕಿಂತ ಜಾಸ್ತಿ ಇತ್ತು. 92 ಇತ್ತು ಅಂತೆಲ್ಲ ಓದಿತ್ತು ಜ್ಞಾಪಕ. 90ಕ್ಕಿಂತ ಜಾಸ್ತಿ ಇತ್ತು. ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 70ರಿಂದ 72ರಿಂದ 75 ಮಧ್ಯೆ ಇದ್ದೀವಿ. ಹಿಂದೂಗಳ ಜನಸಂಖ್ಯೆ ಏಕೆ ಕಡಿಮೆ ಆಯಿತು? ಇದು ಸರ್ಕಾರ ಯೋಜನೆ ಮಾಡಬೇಕಾದಂಥ ಪ್ರಶ್ನೆ. ಇದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಹಿಂದೂಗಳು ತಮಗೆ ಆಶಯಗಳಿಗೆ ಪೂರಕವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಬೇಕಿತ್ತು. ಆದರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು? ಶರೀಯತ್ ಲಾನ ಮಾಡೋಕ್ಕೆ ಬಿಟ್ಟರು. ಮತ್ತು ಇವತ್ತೇನಾಗಿದೆ, ದೇಶದಲ್ಲಿ ಅತ್ಯಂತ ಜಾಸ್ತಿ ಪ್ರೈವೇಟ್ ಪ್ರಾಪರ್ಟಿ ಇಟ್ಕೊಂಡಿರೋದು ಯಾರು ಅಂತಂದರೆ ಒಂದು ವಕ್ಫ್ ಬೋರ್ಡು, ಇನ್ನೊಂದು ರೈಲ್ವೆ ಬೋರ್ಡು. ವಕ್ಫ್ ಬೋರ್ಡ್ನ ಹೀಗೆ ಈ ಸತಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು 200 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ವಕ್ಫ್ ಬೋರ್ಡ್ ಆಸ್ತಿನ ಜಾಸ್ತಿ ಮಾಡೋದಕ್ಕೋಸ್ಕರ. ಸ್ವಾಮಿ, ಈ ಥರನೇ ಮಾಡ್ತಾ ಹೋದರೆ ಇಂಡಿಯಾ ದೇಶ ಒಂದು ದಿವಸ ಪೂರ್ತಿಯಾಗಿ ಇಸ್ಲಾಮಿಕ್ ಆಗ್ಬಿಡುತ್ತೆ. ಅದಕ್ಕೆ ಸರ್ಕಾರಗಳೇ ಕಾರಣವಾಗುತ್ತೆ. ಇಂಥ ಸರ್ಕಾರಗಳು ನಮಗೆ ಬೇಕಾ? ಏನು ಅಂದರೆ ಹಿಂದೂಗಳನ್ನ ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ನೋಡ್ತಾ ಇದ್ದೀರಾ. ಇವ್ರನ್ನ ತಲೆ ಮೇಲೆ ಕಾಲಿಟ್ಟು ತುಳಿತಾ ಇದ್ದೀರಾ. ಒಂದು ಕಡೆ ಅಲ್ಪಸಂಖ್ಯಾತರು 10-15% ಇದ್ದಕ್ಕಿಂತಲೂ ಕಡಿಮೆ ಇರ್ತಂಥ ಜನಸಂಖ್ಯೆ ಇವತ್ತು 20% ಆಗ್ತಾಯಿದ್ದಾರೆ. ಅವ್ರಿಗೆ ವಿಶೇಷವಾದ ಸವಲತ್ತುಗಳನ್ನ ಕೊಡ್ತಾಯಿದ್ದಾರೆ. ಅವ್ರನ್ನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಿಡ್ತಾಯಿದ್ದಾರೆ. ನೋಡಿ, ಇದ್ರ ಬಗ್ಗೆ ಒಂದು ಪಿನ್ ಪಾಯಿಂಟ್ ಮಾಡಿ ಹೇಳಬೇಕಾಯ್ತು. ರಾಮೇಶ್ವರಂ ಕೆಫೆ ಅಂತ ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಯಿತು. ನೋಡಿ, ಅವ್ರು ಯಾರೋ ಬ್ರಾಹ್ಮಣರು ಬೆಂಗಳೂರಿನಲ್ಲಿ 2-3 ಕೆಫೆ ನಡೆಸ್ತಾರೆ. ಅವರು ದಿನದ ಟರ್ನ್ ಓವರೇ ಲಕ್ಷಾಂತರ ರೂಪಾಯಿ ಇದೆ ಅಂತ. ಅಲ್ಲಿ ತಿಂಡಿ ತಿನ್ನೋದಕ್ಕೆ ಕ್ಯೂ ನಿಂತ್ಕೋಬೇಕು, ದುಡ್ಡು ಕೊಟ್ಟು ತಿನ್ನೋದಕ್ಕೆ ಕ್ಯೂ ನಿಂತ್ಕೋಬೇಕು. ಅಷ್ಟು ಚೆನ್ನಾಗಿ ಮಾಡ್ತಾರಂತೆ ತಿಂಡಿ. ಅಂಥ ಇದರಲ್ಲಿ ನೀವು ಬಾಂಬ್ ಬ್ಲಾಸ್ಟ್ ಮಾಡ್ತೀರಾ. ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ. ಏನಾಗುತ್ತೆ? ಈ ಥರ ಸನ್ನಿವೇಶಗಳನ್ನ ಸೃಷ್ಟಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ. ನೀವೇನು ಅಂತ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಿಲ್ಲ, ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದೀರ. ಬಾಂಬ್ ಬ್ಲಾಸ್ಟ್ ಮಾಡಿದವನು ಸಲೀಸಾಗಿ ಎಸ್ಕೇಪ್ ಆಗ್ಬಿಟ್ಟ. ಈ ಎಲ್ಲೋ ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ, ಗೊತ್ತಾಗೋದೇ ಇಲ್ಲ ನಮಗೆ. ಏನಾಗುತ್ತೆ ಈ ಥರ ಮಾಡ್ತಾ ಏನಾಗಿದೆ? ಹಿಂದೂಗಳನ್ನ ಮಟ್ಟ ಹಾಕ್ತಿದ್ರು. ಎಲ್ಲೋ ಪಾಪ ಜನಾರ್ದನ್ ರೆಡ್ಡಿ ಮಣ್ಣನ್ನು ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಮಾಡ್ತಿದ್ರು. ನಿಮ್ಮ ಕಣ್ಣು 65 ವರ್ಷ ಬೇಕಾಯ್ತೇನ್ರಿ ಮಣ್ಣಲ್ಲೂ ದುಡ್ಡಿದೆ ಅಂತ ತಿಳ್ಕೊಳ್ಳೋಕ್ಕೆ? ಇನ್ನೆಷ್ಟು ದಡ್ಡ ಜನ ಇದ್ದಾರೆ ಕಾಂಗ್ರೆಸ್ನವರು ಅನ್ಸುತ್ತೆ. ಏನು ಅಂದರೆ ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ದುಡ್ಡಿದೆ. ನಮ್ಮ ದೇಶದ ಜನ ಅತ್ಯಂತ ಬುದ್ಧಿವಂತರು, ವಿಶ್ವಗುರು ಆಗಿ ಹೊರಟಿರ್ತಕ್ಕಂಥವ್ರು. ಪಾಪ ಜನಾರ್ದನ್ ರೆಡ್ಡಿ ಏನೋ ಮಣ್ಣನ್ನು ರಫ್ತು ಮಾಡಿ ದುಡ್ಡು ಮಾಡ್ಕೊಂಡು ಅವ್ರು ಹೆಲಿಕಾಪ್ಟ್ರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಕಣ್ಣು ಕೆಂಪಾಗಿದೆ. ಯಾಕೆ ಅಂದರೆ ಇಲ್ಲಿ ಮಂತ್ರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಹೆಲಿಕಾಪ್ಟ್ರಲ್ಲಿ ಓಡಾಡ್ತಕ್ಕಂಥ ಸೌಲಭ್ಯ ಇರಲಿಲ್ಲ. ಆ ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಸ್ವಂತವಾಗಿ ಹೆಲಿಕಾಪ್ಟರ್ ತೊಗೊಂಡು ಓಡಾಡ್ತಾಯಿದ್ರು. ಬೆಂಗಳೂರಿಗೆ ಬರಬೇಕಂದ್ರೆ ಹೆಲಿಕಾಪ್ಟ್ರಲ್ಲಿ ಬರ್ತಾಯಿದ್ರು, ಇನ್ನೆಲ್ಲಿಗಾರು ಹೋಗಬೇಕಂದ್ರೆ ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ರು. ಇದು ಕಣ್ಣಿಗೆ ಬಿದ್ದಿದ್ದರಿಂದ ನಿಮಗೆ ಜನಾರ್ದನ್ ರೆಡ್ಡಿ ಹತ್ರ ಹೇಗೆ ದುಡ್ಡು ಬಂತು ಅಂತಂದಾಗ ಗಣಿನಲ್ಲಿ ದುಡ್ಡಿದೆ ಅಂತ ಗೊತ್ತಾಯಿತು ನಿಮಗೆ. ಇಷ್ಟು ದಡ್ಡ ಬಡ್ಡಿ ಮಕ್ಕಳಿರೋರು ನೀವು. ನಾವು ಅಧಿಕಾರ ಮಾಡೋಕ್ಕೆ ಲಾಯಕ್ಕಿದೆ, ನಮಗೆ ಯಾರೋ ಅಧಿಕಾರ ಮಾಡೋದು ಹೇಳ್ಕೊಡೋದು ಬೇಕಿಲ್ಲ ಅಂತ ಅಂದ್ಬಿಟ್ಟು ಮೀಸೆ ಮೇಲೆ ಕೈ ಎತ್ಕೊಂಡು ಪ್ರತಿಯೊಂದು ವಿಷಯಕ್ಕೂ ಚಾಲೆಂಜ್ ಮಾಡ್ತಿರಲ್ಲ ನೀವು. ಚರ್ಚೆಗೆ ಬನ್ನಿ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಅಂದ್ಬಿಟ್ಟು ನಗು ಬರುತ್ತೆ ರೀ. ಅಪಹಾಸ್ಯ ಇದು. ದೇಶ ರೂಲ್ ಮಾಡೋ ವಿಧಾನ ಇದಲ್ಲ. ಭಿಕ್ಷುಕರನ್ನ ಮಾಡೋಕ್ಕೆ ಹೊರಟಿದ್ದೀರ ನೀವು. ಭಿಕ್ಷುಕರಿಂದ ಯಾವ ದೇಶನೂ ಸ್ಟ್ರಾಂಗ್ ಆಗಿಲ್ಲ ಹಿಸ್ಟ್ರಿ ಒಳಗೆ, ಮುಂದೇನೂ ಸ್ಟ್ರಾಂಗ್ ಆಗೋದಿಲ್ಲ. ಇವತ್ತು ನೀವು ₹10 ಕೊಡ್ತೀರಾ, ನಿಮಗೆ ಜೈ ಅಂತಾರೆ. ನಾಳೆ ಇಮ್ರಾನ್ ಖಾನ್ ₹20 ಕೊಟ್ಟು ಅಂತಂದರೆ ಇಮ್ರಾನ್ ಖಾನ್ನ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತಾರೆ. ಇದೇ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಜನಗಳು. ತಿಳ್ಕೊಳ್ಳಿ ಇದನ್ನು ಎಷ್ಟು ಹೇಳಿದ್ರು ಸಾಲು. ಜನಾರ್ದನ್ ರೆಡ್ಡಿ ಅವರು ಏನು ಮಾಡಿದ್ದಾರೆ, ಅವ್ರು ಮಾಡಿರೋದು ತಪ್ಪಲ್ಲ. ಏನೋ ಮಣ್ಣು ಆತನಿಗೂ ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತಿಲ್ಲ. ಅಂದರೆ ಸರ್ಕಾರ ಜನನ ವಿದ್ಯಾವಂತರು ಮಾಡಬೇಕು, ಸರ್ಕಾರ ಸೂಕ್ತವಾದ ಸೌಲಭ್ಯಗಳನ್ನ ಒದಗಿಸ್ಬೇಕು. ಆತ ವಿದ್ಯಾವಂತ ಅಲ್ಲ.
ಏನೋ ಮಣ್ಣನ್ನು ರಫ್ತು ಮಾಡ್ತಿದ್ದೆ, ಯಾರೋ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋರು ಹಡಗುಗಟ್ಟಲೆ ಮಣ್ಣನ್ನು ಕೊಟ್ಟ, ದುಡ್ಡು ತೊಗೊಂಡ ಹೆಲಿಕಾಪ್ಟರ್ ಓಡಾಡ್ದ, ಅದು ಕಣ್ಣು ಕೆಂಪಾಯ್ತೆ ಹೊರತು ಜನಾರ್ದನ್ ರೆಡ್ಡಿ ಮಾಡಿದ್ದು ತಪ್ಪಲ್ಲ. ಆತ ಹೆಲಿಕಾಪ್ಟರ್ ತೊಗೊಂಡು ಓಡಾಡಿದ್ದು ನಿಮ್ಮ ಕಣ್ಣು ಕೆಂಪಾಯ್ತು. ಆವಾಗ ನೀವು ಎಲ್ಲಿಂದ ಬಂತು ದುಡ್ಡು ಅಂತ ಹೊರಟಾಗ ಮಣ್ಣನ್ನು ರಫ್ತು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಮಣ್ಣಲ್ಲಿ ಕಬ್ಬಣ ಇದೆ ಅಂತ ಗೊತ್ತಾಯಿತು, ಕಬ್ಬಣ ಚೈನಾದವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇಷ್ಟು 65 ವರ್ಷಗಳಲ್ಲಿ ಕೇವಲ 15 ದಿವಸದಲ್ಲಿ ಮಾಡಬೇಕಾಗಿರೋವಂಥ ಕೆಲಸನ 65 ವರ್ಷಗಳು ತಗೊಂಡ ಮೇಲೆ ಗೊತ್ತಾಗಿದೆ ನಿಮಗೆ ಅಂತಂದರೆ ಇಂಥ ಸರ್ಕಾರ ನಮಗೆ ಬೇಕಾ? ಜನಾರ್ದನ್ ರೆಡ್ಡಿ ಮಾಡಿ ತಪ್ಪಾ ಸರಿನಾ ಅನ್ನೋದು ನಮ್ಮ ಯಾರು ಈ ಎಪಿಸೋಡ್ಗಳನ್ನ ನೋಡ್ತಾ ಇದ್ದಾರೆ ಅವ್ರ ಜಿಜ್ಞಾಸೆಗೆ ಬಿಡ್ತೀವಿ. ನಮ್ಮ ವೈಯಕ್ತಿಕ ಅಭಿಪ್ರಾಯ, ಜನಾರ್ದನ್ ರೆಡ್ಡಿ ಮಾಡಿದ್ದು ತಪ್ಪಲ್ಲ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 65 ವರ್ಷಗಳಲ್ಲಿ ರೂಲ್ ಮಾಡಿ ಇವ್ರು ಮಾಡ್ತಿರೋದು ಕಳ್ತನ. ಇವ್ರ ಮಣ್ಣಲ್ಲಿ ಕಬ್ಬಿಣ ಇದೆ, ಕಬ್ಬಿಣ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ, ಇವ್ರನ್ನ 15 ದಿವಸದಲ್ಲಿ ಜೈಲಿಗೆ ಹಾಕಬೇಕಿತ್ತು. ಇದಕ್ಕೆ 65 ವರ್ಷ ತೊಗೊಂಡ್ರಲ್ಲ, ಇದು ತಪ್ಪು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.